ಹಲವು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಕಷ್ಟಪಟ್ಟು ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದಂಥ ಪ್ರವೀಣ್ ಈಗ ತಮ್ಮ ಕನಸನ್ನು ಈಡೇರಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಹೀರೋ ಆಗಿ ಠಾಣೆ ಮೂಲಕ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ. ಇದೇ ತಿಂಗಳು 30ನೇ ತಾರೀಕು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಅವರ ಎಕ್ಸೈಟ್ಮೆಂಟ್, ಮೀನ್ಸ್ ಭಯ ಅದೆಲ್ಲ ಹೇಗಿದೆ, ಠಾಣೆಗೋಸ್ಕರ ಅವರೆಲ್ಲ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅದನ್ನು ಕೇಳ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಈಗ ಸಿನಿಮಾ ಇನ್ನೇನೊಂದು ವಾರ ಅಷ್ಟೇ ಥಿಯೇಟ್ರಿಗೆ ಬರುತ್ತೆ. ನಿಮ್ಮ ಕನಸು ನನಸಾಗುತ್ತೆ. ಭಯ ಅಂತೂ ಇದ್ದೇ ಇರುತ್ತೆ. ಯಾವ ಫೀಲಲ್ಲಿ ಇದ್ದೀರಾ? ಭಯ ಅಂತೂ 100% ಇದೆ, ಬಟ್ ಅದೇ ಥರ ಖುಷಿನೂ ಇದೆ. ಯಾಕಂದರೆ ಒಂದು 20 ವರ್ಷದ ಶ್ರಮ ಇವತ್ತು ಆಸೆ ಈಡೇರ್ತಾ ಇದೆ ಅಂದರೆ ನಾನು ಆಕಾಶದಲ್ಲೇ ಹಾರಾಡ್ತಾ ಇದ್ದೀನಿ. ಬಟ್ ನೋಡಬೇಕೀಗ ಸಿನಿಮಾ ಯಾವ ಥರ ನನ್ನ ಕೈ ಹಿಡಿಯುತ್ತೆ, ಮತ್ತು ನಮ್ಮ ಕನ್ನಡ ಚಿತ್ರರಂಗ ಯಾವ ಥರ ನಮ್ಮ ಕೈ ಹಿಡಿಯುತ್ತೆ, ನಮ್ಮ ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಅಂತ ಭಾವಿಸ್ತೀನಿ. ಬಹಳ ಮುಖ್ಯವಾಗಿ ಸರ್, ಈಗ ಬೇರೆ ಯಾರೋ ಹಣ ಹೂಡಿದ್ರೆ ಏನಾದ್ರು ಹೇಳ್ಬೋದಿತ್ತು. ಮನೇಲಿ ಅಮ್ಮ ಇದ್ದಾರೆ, ಅಮ್ಮನೇ ಬಂಡವಾಳ ಹೂಡಿದ್ದಾರೆ, ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಅಮ್ಮ ಮುಖ ನೋಡ್ತಿರ್ತಾರೆ. ಹೇಗಿರುತ್ತೆ ಅಮ್ಮ ನಿಮ್ಮ ಮಧ್ಯೆ ಇರುವಂಥ ಈಗ ಸಿನಿಮಾ ಸಿಚುವೇಶನ್ನಲ್ಲಿ? ಅಂದರೆ ಇದು ಅಮ್ಮನೂ ಬಂಡವಾಳ ಹೂಡಿದ್ದಾರೆ ಮತ್ತು ಸ್ನೇಹಿತರು ಬಂಡವಾಳ ಹೂಡಿದ್ದಾರೆ. ಅಮ್ಮಂಗೆ ಏನು ಅಷ್ಟು ಐಡಿಯಾ ಇಲ್ಲ ಸಿನಿಮಾ ಬಗ್ಗೆ, ಈ ತಾಂತ್ರಿಕ ವರ್ಗದ ಬಗ್ಗೆ ಏನಿಲ್ಲ. ಅವ್ರು ಬರೀ ಸೀರಿಯಲ್ಗಳು ನೋಡೋ ಹುಚ್ಚವ್ರಿಗೆ. ನಾವು ಒಂದಷ್ಟು ಎಫರ್ಟ್ ಮಾಡ್ತಿದ್ದೀವಿ ಅಂದಾಗ ನಮ್ಮಮ್ಮ ಯಾವತ್ತೂ, ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಾನು ಇಂಥದ್ದು ಮಾಡ್ತೀನಮ್ಮ ಅಂದರೆ ಅವ್ರು ಯಾವತ್ತೂ ಇಲ್ಲ ಅಂದಿಲ್ಲ. ಅದೇನೇ ಎಷ್ಟೇ ದೊಡ್ಡ ರಿಸ್ಕ್ ಆದರೂ ಸಹ ಅವ್ರ ಆಶೀರ್ವಾದ, ಆಯ್ತು ಕಣ ಹೋಗಿ ಮಾಡ, ನೀನೇನು ಮಾಡ್ತೀಯ ಮಾಡ, ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ನನ್ನ ಬೆನ್ನೆಲುಬಾಗಿರ್ತಾರೆ ನಮ್ಮಮ್ಮ. ಈಗ 20 ವರ್ಷದಿಂದ ಇಂಡಸ್ಟ್ರಿನಲ್ಲಿದ್ರಿ. ಸಿನಿಮಾ ಅಂದರೆ ಏನು, ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತು ನಿಮಗೆ. ನಿಮ್ಮ ಠಾಣೆ ಸಿನಿಮಾಗೆ ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ? ಠಾಣೆ ಸಿನಿಮಾದಲ್ಲಿ ಎಫರ್ಟ್ ಅನ್ನೋದಕ್ಕಿಂತ ಈಗ ನೋಡಿ, ಫ್ರಮ್ ದ ಸ್ಟಾರ್ಟ್ ಕತೆ, ಚಿತ್ರಕಥೆ ಆದಾಗಿಂದನೂ ನಾವು ವರ್ಕ್ ಮಾಡ್ತಾನೇ ಬರ್ತಾಯಿದ್ದೀವಿ. ಒಬ್ಬ ಇಡ್ಲಿ ಮಾರೋ ಹುಡುಗನ ಪಾತ್ರ ಹೆಂಗಿರಬೇಕು, ಅವನ ಆ್ಯಟಿಟ್ಯೂಡ್ ಏನು ಅಂದರೆ, ಅವ್ನ ಮೂಮೆಂಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಹಿಂಗೋಗಿ ಪಟ್ ಇಲ್ಲೊಂದು ಇಡ್ಲಿ ಹಾಕೊಂಡ್ರೆ ಹಾಕಬೇಕು, ಅಲ್ಲೊಂದು ಇಡ್ಲಿ ಹಾಕೊಂಡ್ರೆ ಹಿಂಗೆ ಪಟ್ ಅಂತ ಹಿಂಗೆ ಸೆಕೆಂಡ್ಸಲ್ಲಿ ಮೂವ್ ಆಗಬೇಕು. ಸೊ ಆ ಥರ ಒಂದು ಫಾಸ್ಟ್ ಮೂಮೆಂಟು ಕ್ಯಾರೆಕ್ಟರ್ ಇದೆ ಇದು. ಅದಾದಮೇಲೆ ಒಂದು ಸಿನಿಮಾ ಸ್ಟಾರ್ಟ್ ಆಗಿದ್ದು 1.5 ಗಂಟೆ ಆದಮೇಲೆ ಸೆಕೆಂಡ್ ಕ್ಯಾರೆಕ್ಟ್ರು, ಮಾಸ್ ಕ್ಯಾರೆಕ್ಟ್ರು ಓಪನ್ ಆಗುತ್ತೆ. ಅವನು ಇಡ್ಲಿ ಮಾರ್ತಿರ್ತಾನೆ ಹೌದು, ಬಟ್ ಇಡ್ಲಿ ಮಾರ್ಕೊಂಡೆ ಇನ್ನೊಂದು ಕೆಲಸನೂ ಮಾಡ್ತಿರ್ತಾನೆ. ಸೊ ಅದು ಸೆಕೆಂಡ್ ಮಾಸ್ ಓಪನ್ ಆಗಿದ ತಕ್ಷಣ ಅದು ಒಂಥರ BGM ಎಲ್ಲ ಎಕ್ಸ್ಟ್ರಾರ್ಡಿನರಿ ಬರುತ್ತೆ. ಆವಾಗ ಒಂಥರ ನನಗೆ ನರ ಎಲ್ಲ, ಈ ಕೂದಲೆಲ್ಲ ನಿಂತ್ಕೊಬಿಡುತ್ತೆ ಆ BGM ನೋಡ್ತಾ ಇದ್ರೆ. ಅಯ್ಯೋ ಏನಪ್ಪ ಇದು ನಾನೇನಾ ಅಂತ ನನಗೆ ಅವಾಗ ಒಂದ್ಸರಿ ಶಾಕ್ ಆಗುತ್ತೆ. ಸೊ ಆ ಥರ ಚೆನ್ನಾಗಿ ಬಂದಿದೆ ಸಿನಿಮಾ. ಈಗ ಒಂದಷ್ಟು ಈಗ ಇಡ್ಲಿ ಮಾರಬೇಕಾದ್ರೆ ಒಂದಷ್ಟು ಎಲ್ಲೋ ಹೋಗಿ ಟ್ರೈನಿಂಗ್ ತೊಗೊಂಡಿರ್ತೀರಾ. ಈ ಥರ ಎಲ್ಲೆಲ್ಲ ಹೋಗಿ ಟ್ರೈನಿಂಗ್ ತೊಗೊಂಡ್ರಿ ಈ ಸಿನಿಮಾಗೋಸ್ಕರ? ಸಿನಿಮಾಗೋಸ್ಕರ ಅಂದರೆ ಮಾಮೂಲಿ ಫೈಟ್ ಅಂತೂ ಇದ್ದೇ ಇದೆ. ಬೆಳಗಿನ ಜಾವ 6 ಗಂಟೆಗೆ ಶುರು ಆದರೆ ಬೆಳಗ್ಗೆ ಹೋಗಿ ಒಂದು 2-3 ಗಂಟೆ ಫೈಟ್ ಅಭ್ಯಾಸ ಮಾಡಿಕೊಂಡು ಲೈಟಾಗಿ ಏನಾದ್ರು ತಿಂದ್ಕೊಂಡು ಮತ್ತೆ ಅಲ್ಲಿಂದ ಜಿಮ್ಗೆ ಹೋಗಿ, ಜಿಮ್ಮಿಂದ ಮತ್ತೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಒಂದು ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ, ಸೊ ಸಂಜೆ ಮೇಲೆ ಆಫೀಸ್ಗೆ ಹೋಗ್ಬಿಡ್ತಿದ್ದೆ, ಸಿನಿಮಾ ಆಫೀಸ್ಗೆ ಹೋಗ್ಬಿಡ್ತಿದ್ದೆ. ಸೊ ಅಲ್ಲಿ ಅವರೆಲ್ಲ ನನಗೆ ದಿನಾ ನಾನು ಅಪ್ಡೇಟ್ ಮಾಡ್ತಿದ್ದೆ ಡೇ ಬೈ ಡೇ. ಈಗ ಇವತ್ತು ಡೈರೆಕ್ಟ್ರ್ ಏನು ಮಾಡೋರು, ಇವತ್ತೊಂದು ಒಂದೇ ಒಂದು ಸೀನ್ದು ಒಂದು ಎಳೆ ಹೇಳೋರು. ಸೊ ಅದನ್ನೊಂದು 2-3 ದಿವಸ ಡೆವಲಪ್ ಆಗೋರು. ಅದಾದಮೇಲೆ ಒಂದಷ್ಟು ಡೈರೆಕ್ಟರ್ಸ್ ಎಲ್ಲ ತಂಡ ತೊಗೊಂಡು ಅದೆಲ್ಲ ಒಂದು ಸ್ವಲ್ಪ ಇವ್ಯಾಲ್ಯೂಯೇಷನ್ನು, ಅಸೆಸ್ಮೆಂಟ್ ಎಲ್ಲ ಮಾಡಿ ಡೇ ಬೈ ಡೇ ನಾನು ಫ್ರಮ್ ದ ಡೇ 1ಇಂದನೂ ಸ್ಕ್ರಿಪ್ಟಿಂಗ್ ನೋಡ್ತಾನೆ ಬರ್ತಾಯಿದ್ದೀನಿ. ಸೊ ಅದು ಡೆವಲಪ್ಮೆಂಟ್ ಆಗ್ತಾ ಒಂದು 8 ತಿಂಗಳು ಸ್ಕ್ರಿಪ್ಟಿಂಗ್ ಕೆಲಸನೇ ಮಾಡಿದ್ದಾರೆ. ಸೊ ಹಾಗಾಗಿ ಸ್ಕ್ರಿಪ್ಟ್ ವರ್ಕ್ ಚೆನ್ನಾಗಿದೆ. ಈಗ ಠಾಣೆ ಅನ್ನೋ ಸಿನಿಮಾ ನಿಮಗೆ ಬಹಳ ಮುಖ್ಯವಾದಂತು. ಆದರೆ ಈ ಠಾಣೆ ಸಿನಿಮಾದಲ್ಲಿ ಎಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ? ಹೇಗೆಲ್ಲ ಇತ್ತು ಶೂಟಿಂಗ್ ಟೈಮಲ್ಲಿ? ಅಯ್ಯೋ, ಶೂಟಿಂಗ್ ಟೈಮಲ್ಲಿ ಅದೊಂದು ಹೇಳಲೇಬೇಕು. ನಾವು ಗೌರಿಪಾಳ್ಯದ ಗಲ್ಲಿ ಒಳಗಡೆ ಶೂಟ್ ಮಾಡ್ತಾಯಿದ್ವಿ. ಒಂದು ಗಲ್ಲಿ ಫೈಟ್ ಅಂತ ಇದೆ, ಅದರಲ್ಲಿ ಹೋಗಿ ಶೂಟ್ ಮಾಡ್ತಾಯಿದ್ದೀನಿ. ಅವ್ನು ಯಾರೋ ಹುಡುಗ, ಅದು ರಿಮೋಟ್ ಲೊಕೇಶನಲ್ಲಿ, ಜನನೂ ಬರಲ್ಲ, ಗಾಡಿನೂ ಬರಲ್ಲ, ಪೊಲೀಸ್ ವೆಹಿಕಲು ಬರಲ್ಲ, ಬೈಕು ಬರಲ್ಲ, ಏನೂ ಬರಲ್ಲ. ನಡ್ಕೊಂಡೆ 10 ನಿಮಿಷ ಹೋಗಬೇಕು ಆ ಲೊಕೇಶನ್ಗೆ. ಅದು ಡ್ರೈನೇಜ್ ಏರಿಯಾ. ಅಲ್ಲಿ ನಾವು ಫೈಟು ಶೂಟ್ ಮಾಡ್ತಾಯಿದ್ದೀವಿ. ಒಬ್ಬ ಹುಡುಗ ರಿಯಲ್ ಲಾಂಗ್ ಎತ್ಕೊಬಂದು ಕುತ್ಕೊಬಿಟ್ಟಿದ್ದಾನೆ. ಇಷ್ಟುದ್ದ ಇದೆ ಅದು ಲಾಂಗು. ನಾನು ಏನೋ ಇಷ್ಟುದ್ದ ಇದೆ ಅಂದರೆ, ಹ್ಞೂನಣ್ಣ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋಣ ಶೂಟಿಂಗಲ್ಲಿ ಅಂತಂದರು. ಆಯ್ತು ಬಿಡಪ್ಪ ಅಂದ್ಬಿಟ್ಟು ಕಳಿಸಿದ್ವಿ. ಅವನ ಜೊತೆ ಇನ್ನೊಂದು 300 ಜನ ಬಂದರು. ಅದೇ ಥರ ಅವರು ಬಂದು ಹಿಡ್ಕೊಂಡು ಕೂತವ್ರು. ಅವ್ರಿಗೇನು ಅಂದರೆ, ನಾವು ಲಾಂಗ್ ಎತ್ಕೊಬಂದು ನಮ್ಮನ್ನು ಸಿನಿಮಾದಲ್ಲಿ ಯೂಸ್ ಮಾಡ್ಕೊತಾರೆ ಅಂತ ಅವರು ಖುಷಿ. ಓಮ್ಸ್ ಅವ್ರು ಗೊತ್ತು, ಲಾಂಗ್ ಬಂತಂದರೆ ಓಮು ಅದೆಲ್ಲ ಬಂದ್ಬಿಡುತ್ತೆ, ಜೋಗಿ ದುನಿಯಾ ಆ ಥರ ಎಲ್ಲ. ಸೊ ಹಂಗೆ ಇದೆ ನಮ್ಮದು ಫೀಲು, ಲಾಂಗಲ್ಲೇ ಬರುತ್ತೆ ಸಿನಿಮಾ, ಏನು ತೊಂದರೆ ಇಲ್ಲ. ಸೊ ಮಾಸ್ ಇದೆ, ಅಪೀಲ್ ಇದೆ, ರೌಡಿಸಮ್ ಇದೆ, ಫೈಟ್ ಇದೆ, ಲವ್ ಇದೆ, ಸೆಂಟಿಮೆಂಟ್ ಇದೆ, ಇಷ್ಟೆಲ್ಲ ಇದೆ ಸಿನಿಮಾ. 100% ಜನಗಳಿಗೆ ಇಷ್ಟ ಆಗುತ್ತೆ ಅಂತ.
ಅಲ್ಲ ಕೇಳಿದ್ವಿ ಏನೋ ಹಂಗೆಲ್ಲ ಎತ್ಕೊಂಡ್ಬಿಟ್ಟಿದ್ದೀವಿ ನಾವು ಅಣ್ಣ ಇದೆ ನಾವು ನೋಡಿದ್ವಿ, ನಾವು ನೋಡೇ ಇಲ್ವಲ್ಲ ಅದನ್ನು, ನಾವು ಬರೀ ಡಮ್ಮಿನ ಯೂಸ್ ಮಾಡ್ತಿರ್ತೀವಿ. ಅವನು ಎತ್ಕೊಬಂದು ಕೂತ್ಕೊಂಡು ನೋಡಿ ನಾವು ಅದರಲ್ಲಿ ಒಂದೆರಡು ಫೋಟೋ ತೊಗೊಂಡು ವಾಪಸ್ ತೊಗೊಳೋದು. ಅವನು ಆಮೇಲೆ ಇನ್ನೊಂದು ತೊಗೊಬರ್ತೀನಿ ಅಣ್ಣ, ಇನ್ನೊಂದು ಮನೇಲಿ ಸಕ್ಕತ್ತಾಗಿದೆ ಅಂದ್ಬಿಟ್ಟು, ಅದು ಒಳ್ಳೆ ಸ್ಟೈನ್ಲೆಸ್ ಸ್ಟೀಲು ಫುಲ್ಲು ಶೈನಿಂಗ್ ಇದೆ, ಇಷ್ಟು ಉದ್ದ ಇತ್ತು. ಸರಿ, ಅದರಲ್ಲೂ ನಾವೆಲ್ಲ ಫೋಟೋ ತೊಗೊಂಡು ಅವ್ನು ಯಾರು ಹುಡುಗ, ಎಲ್ಲಿಂದ ಬಂದ, ಯಾಕೆ ಬಂದ ಅಂತಲೂ ನಂಗೆ ಗೊತ್ತಿಲ್ಲ. ಬಟ್ ನೈಸ್ ಎಕ್ಸ್ಪೀರಿಯೆನ್ಸ್. ಭಯನೂ ಇತ್ತು. ಆ ಗೌರಿಪಾಳ್ಯ ಗಲ್ಲಿ ಒಳಗಡೆ ಚೆನ್ನಾಗಿತ್ತು. ಈ ಸಾಂಗ್ಸ್ಗಳ ಬಗ್ಗೆ ಹೇಳೋದಾದರೆ ಇವಾಗಂತೂ ಸಾಂಗ್ಸು, ಠಾಣೆ ಸಾಂಗ್ಸು ತುಂಬ ಅದ್ಭುತವಾಗಿ ಬರ್ತಿದೆ. ಜೊತೆಗೆ ಮಕ್ಕಳು ಸಾಂಗ್ಸ್ ಅಂತೂ ಎಲ್ಲರೂ ಕೇಳಬೇಕಂತ ಅನ್ನಿಸ್ತಿದೆ. ನಿಮಗೆ ಯಾವ ಥರ ಫೀಲ್ ಅನ್ನಿಸ್ತಿದೆ? ಆ್ಯಕ್ಚುಲಿ ಅದು ಹೇಳಲೇಬೇಕು. ಮಕ್ಳ ಕೈಲೇ ಯಾಕೆ ಹಾಡಿಸ್ಬೇಕು, ಇನ್ಸ್ಪೈರೇಷನಲ್ಲೇ ಯಾಕೆ ಮಾಡಬೇಕು ಅಂದರೆ, ಈ ಕ್ಯಾಬ್ ಓಡಿಸೋರು, ಆಮೇಲೆ ಆಟೋ ಓಡಿಸೋರು, ಮತ್ತು ಮನೆ ಕೆಲಸ ಮಾಡೋರು, ಅವ್ರದ್ದೆಲ್ಲ ಒಂದು ಏರಿಯಾ ಇರುತ್ತೆ. ಈಗ ದೊಡ್ಡ ದೊಡ್ಡ ಮನೆಗಳ್ದು ಅದು ಸಪ್ರೇಟ್ ಏರಿಯಾ, ಇದು ಒಂದು ಏರಿಯಾ ಇರುತ್ತಲ್ಲ. ಸೊ ಆ ಏರಿಯಾದಲ್ಲಿ ನಡೆಯುವಂಥ ಘಟನೆ. ಈಗೆಲ್ಲ ತುಂಬ ಬೇರೆ ಬೇರೆ ಊರುಗಳಿಂದ ಬಂದು ಬದುಕು ಕಟ್ಕೊಳ್ಳೋಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ. ಏನೋ ಮನೇಲಿ ಕಷ್ಟ ಇರುತ್ತೆ. ಸೊ ಅಲ್ಲಿ ಬದುಕು ಕಟ್ಕೊಳ್ಳಬೇಕಾದ್ರೆ ಅವ್ರಿಗೆಲ್ಲ ಒಂದು ಮೋಟಿವೇಶ್ನಲ್ ಒಂದು ಸಾಂಗ್ ಬೇಕು. ಈಗ ಎಷ್ಟೋ ಜನ ಬರ್ತಾರೆ ಬೆಂಗಳೂರಿಗೆ. ಮುಂಚೆ 10 ಲಕ್ಷ ಪಾಪ್ಯುಲೇಷನ್ ಇತ್ತು, ಇವತ್ತು 2.5 ಕೋಟಿ ಆಗಿದೆ ಪಾಪ್ಯುಲೇಷನು. ಎಲ್ಲರೂ ಅವ್ರದ್ದೇ ಆದ ಜೀವನ ಕಟ್ಕೊಳ್ಳೋಕ್ಕೆ ಅಂತ ಬೆಂಗಳೂರಿಗೆ ಬರ್ತಾರಲ್ಲ, ಆ ಜೀವನ ಕಟ್ಕೊಳ್ಳೋಕೆ ಬೆಂಗಳೂರಿಗೆ ಬರೋದಕ್ಕೆ ಬಂದವ್ರಿಗೆ ಅದೊಂದು ಮೋಟಿವೇಶ್ನಲ್ ಸಾಂಗು, ಎಸ್ಪೆಷಲಿ ಮಕ್ಕಳಿಂದ ಹೇಳಿಸಿದಾಗ ಅದೊಂದು ಸ್ಪೆಷಲ್ ಆಗುತ್ತೆ ಅಂತ ಥಿಂಕ್ ಮಾಡಿ ಮಾಡಿಸಿದ್ದು. ಈಗ ಫಸ್ಟು ಹೀರೋ ಆಗಬೇಕು ಅಂದಾಗ ನಿರ್ದೇಶಕರು ಯಾವ ಥರ ಸಿನಿಮಾ ಮಾಡ್ತಾರೆ, ಅದ್ರ ಮೇಲೆ ಹೀರೋ ಆಗಿ ನೆಕ್ಸ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಭಗತ್ ರಾಜು ನಿಮಗೆ ಯಾವ ಥರ ಅನಿಸಿದ್ರು? ಅದೇ ನಾನು ಇದಕ್ಕಿಂತ ಮುಂಚೆ ಒಂದು 25-30 ಸ್ಟೋರೀಸ್ನ ಕೇಳಿದೆ. ಸುಮಾರು ಒಂದಷ್ಟು ಜನ ಡೈರೆಕ್ಟರ್ಗಳ್ನು ಮೀಟ್ ಮಾಡಿದ್ದೆ. ಕೇಳ್ತೀನಿ, ನನಗೆ ಸಿನಿಮಾ ಅಂದರೆ ಭಾಳ ಹುಚ್ಚಲ್ವಾ, 20-25 ವರ್ಷದಿಂದ ನೋಡ್ತಾ ಇರೋದನ್ನು ನಾನು ಪ್ರತಿಯೊಂದನ್ನು ಕೇಳ್ಕೊತೀನಿ. ನೀವು ಡೈರೆಕ್ಟರ್ ಅಂದರೆ ಏನು, ಆ ಸೀನ್ ಏನು, ಈ ಸೀನು, ಇಲ್ಲಿ ಹೆಂಗೆ ಮಾಡ್ತೀರಾ, ಅಲ್ಲಿ ಹೆಂಗೆ ಮಾಡ್ತೀರಾ. ಸೊ ಓವರಾಲ್ ಅದೆಲ್ಲ ನೋಡಿದಾಗ ಈ ಭಗತ್ ಅವರಲ್ಲಿ ಏನೋ ಒಂದು ಆ ಪ್ರೆಸೆಂಟೇಷನ್ ಸ್ಕಿಲ್ ಇದೆ. ಅವರು ಆ ಸೀನ್ ನರೇಟ್ ಮಾಡ್ಬೇಕಾದ್ರೆ ಆ ಫೀಲಲ್ಲೇ ಹೋಗಿ ನರೇಟ್ ಮಾಡ್ತಾರೆ. ಹಿಂಗೆ ಹೋಗುತ್ತೆ ಸರ್, ಹಂಗೆ ಹೋಗುತ್ತೆ ಸರ್, ಹಿಂಗೆ ನಿಂತಿರ್ತಾರೆ ಸರ್, ಪಟ್ ಅಂತ ಝುಪ್ ಅಂತ ಹೋಗುತ್ತೆ. ಹಂಗೆ ಅವರು ಆ ಫೀಲ್ಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ. ಸೊ ಅದು ನನಗೊಂಥರ ಪರವಾಗಿಲ್ಲ, ಒಂದಷ್ಟು ಐಡಿಯಾಸ್ ಇದೆ, ಕಾನ್ಸೆಪ್ಟ್ಸ್ ಇದೆ ಇವ್ರ ತಲೆಯಲ್ಲಿ, ಇವ್ರ ಜೊತೆ ಕೆಲಸ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತಲೂ ನಾವು ಚೆನ್ನಾಗಾಯಿತು ಸಿನಿಮಾ. ಈ ಠಾಣೆ ಟೈಟಲ್ ನೋಡಿದಾಗ ಗನ್ನು, ಕೋಳ ಅದೆಲ್ಲ ಇದೆ. ಸೊ ಅದು ಪೋಸ್ಟರ್ ಡಿಸೈನ್ ಅಂದರೆ ಟೈಟಲ್ ಡಿಸೈನ್ ಮಾಡೋ ಪ್ಲ್ಯಾನ್ ಯಾರದು? ಅದು ಕಂಪ್ಲೀಟು ಡೈರೆಕ್ಟ್ರದೇ. ಅದರಲ್ಲಿ ಫಸ್ಟು ನನಗೆ ಅಲ್ಲೇ ಇನ್ಸ್ಪೈರ್ ಆಗಿದ್ದು. ಫಸ್ಟು ಏನೋ ಹೇಳ್ಬಿಟ್ಟು ಸ್ಕ್ರಿಪ್ಟ್ ಅಂತ ಆಯಿತು, ಇನ್ನೇನು ಶೂಟಿಂಗ್ ಹೋಗಬೇಕು. ಶೂಟಿಂಗ್ ಹೋಗೋದಕ್ಕೆ ಕ್ಲಾಪ್ ಬೋರ್ಡ್ಗೆ ಒಂದು ಡಿಸೈನ್ ಬೇಕಿತ್ತು, ಟೈಟಲ್ ಡಿಸೈನ್ ಬೇಕಾಯಿತು. ಅದಕ್ಕೆ ಅವರು ಸ್ನೇಹಿತರ ಜೊತೆ ಹೋಗಿ ಖುದ್ದಾಗಿ ಕೂತ್ಕೊಂಡು ಅದೆಲ್ಲ ನರೇಷನ್ ಮಾಡಿ ಚೆನ್ನಾಗಿ ಡಿಸೈನ್ ಮಾಡಿಸಿ ನನಗೆ ಖುಷಿ ಆಯಿತು, ಇಷ್ಟ ಆಯಿತು, ಚೆನ್ನಾಗಿ ಮಾಡ್ತಾರೆ ಅವರು. ಈಗ ಓವರಾಲ್ ಸಿನಿಮಾ ಮುಗ್ದಿದೆ, ಥಿಯೇಟ್ರಿಗೆ ಬರೋಕ್ಕೆ ರೆಡಿ ಆಗಿದೆ. ನೀವು ಈ ಸಿನಿಮಾದಿಂದ ಏನು ಕಲ್ತ್ರಿ ನಿಮ್ಮ ಜೀವನಕ್ಕೆ? ಸಿನಿಮಾ ಅಂದರೆ ಒಂದು ಕನಸು. ರಾತ್ರಿ ಏನೋ ಕನಸು ಕಟ್ಕೊಬಿಡ್ತೀವಿ 1 ಅವರಲ್ಲಿ. ಕಣ್ಮುಂದೆ ಸೂಪರ್ ಸ್ಟಾರ್ ಆಗಿ ಓಡಾಡ್ತಿರ್ತೀವಿ, ಹೀರೋ ಆಗಬೇಕು ಅಂತ ಕನಸು ಕಟ್ಕೊಬಿಡ್ತೀವಿ. ಆದರೆ ಆ ಕನಸನ್ನು ನಿಜ ಮಾಡ್ಕೊಳ್ಳೋದಿದೆಯಲ್ಲ, ಇಷ್ಟೊಂದು ಇರುತ್ತಾ, ಇಷ್ಟೊಂದು ಸಣ್ಣ ಕೆಲಸಗಳು ಇರುತ್ತಾ, ಇಷ್ಟೊಂದು ಜವಾಬ್ದಾರಿನ. ಹೀರೋ ಆಗೋದು ಸಿನಿಮಾ ಮೇಲೆ ನೋಡೋದು ಒಂದು ಜಸ್ಟ್ 1 or 2 ಅವರ್ಗು ಸಿನಿಮಾ ನೋಡ್ಬಿಡ್ತೀವಿ. ಆದರೆ ಆ ಸಿನಿಮಾ ಮೇಲೆ ಬರೋದಕ್ಕಿಂತ ಮುಂಚೆ ಅವರ ಹೀರೋ ಆಗ್ಬೋದು, ಆ ಸಿನಿಮಾ ತಂಡ ಆಗ್ಬೋದು, ಆ ನಿರ್ದೇಶಕರಾಗ್ಬೋದು, ಆ ನಟರು ಇರ್ಬೋದು, ತಂತ್ರಜ್ಞರಿರ್ಬೋದು, ಆಮೇಲೆ ಈ ಕಂಪ್ಯೂಟರ್ ಡಿಸೈನರ್ಸ್ ಇರ್ಬೋದು, VFX ಬಹಳ ಶ್ರಮ ಇದೆ ಅಂತ ಈಗ ಅರ್ಥ ಆಯಿತು. ಟೆಕ್ನಿಕಲಿ ನನಗೆ ಗೊತ್ತಿರಲಿಲ್ಲ, ಬಟ್ ಹೀರೋ ಆಗಬೇಕಂತ ಇಷ್ಟ ಆಯಿತು. ಬಟ್ ಈ ಸಿನಿಮಾ ಮಾಡಿದ್ಮೇಲೆ ಟೆಕ್ನಿಕಲಿ ಸಣ್ಣ ವಿಷಯಗಳು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಎಂಡ್ ಆಗುತ್ತೆ ಅಂತ ಕಲ್ತ್ಕೊಂಡಿದ್ದೀನಿ. ಸೊ ಇಂಡಿಪೆಂಡೆಂಟಾಗಿ ಒಂದು ಸಿನಿಮಾ ಮಾಡೋ ಅಂಥ ಒಂದು ಇದನ್ನು ಕಲ್ತ್ಕೊಂಡಿದ್ದೀನಿ. ಓಕೆ, ಈಗ ರಿಲೀಸ್ ಆಗ್ತಾ ಇದೆ ಹೊಸಬ್ರು ಸಿನಿಮಾ. ವೀಕ್ಷಕರು ನೋಡಬೇಕು ಅಂತಂದರೆ ಒಂದಷ್ಟು ಯೋಚನೆಗಳನ್ನ ಮಾಡ್ತಾರೆ. ಬಟ್ ಠಾಣೆ ಸಿನಿಮಾದಲ್ಲಿ ಇಂಥದ್ದೊಂದು ಸಿಗುತ್ತೆ ಪ್ರೇಕ್ಷಕರಿಗೆ, ನೋಡೋಕೆ ಬಂದವ್ರಿಗೆ ಅನ್ನೋದಾದರೆ ಏನು ಸಿಗುತ್ತೆ, ಯಾಕೆ ನೋಡಬೇಕು? ಅದೇ ಠಾಣೆ ಅಂತಂದರೆ ಕಂಪ್ಲೀಟ್ ಮಾಸ್ ಎಂಟರ್ಟೈನರು. ನಿಮಗೆ ಯೂತ್ಗೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಮಾಸ್ ಸೀಕ್ವೆನ್ಸ್ ಇದೆ. ಅದು ಬಿಟ್ಟರೆ ಸಾಂಗ್ಸ್ ಇದೆ, ಒಳ್ಳೆ ಸಾಂಗ್ಸ್ ಇದ್ದಾವೆ, ಮತ್ತು ಸೆಂಟಿಮೆಂಟ್ ಇದೆ, ಅಪ್ಪ ಮಗಳು ಸೆಂಟಿಮೆಂಟ್ ಇದೆ, ಅಣ್ಣ ತಂಗಿ ಸೆಂಟಿಮೆಂಟ್ ಇದೆ. ಸೊ ಇದೊಂದು ಅಟ್ಯಾಚ್ಮೆಂಟ್ ಆಗುತ್ತೆ ಜನಗಳಿಗೆ. ಪರವಾಗಿಲ್ಲಪ್ಪ ಈ ಥರ ಎಲ್ಲ. ಈಗ ನಾವೇನೋ ಬೆಂಗಳೂರಲ್ಲಿ ಈ ಥರ ಎಲ್ಲ ಗಲ್ಲಿಗಳೆಲ್ಲ ನೋಡ್ಬಿಟ್ಟಿದ್ದೀವಿ. ಹೊರದೇಶದಲ್ಲಿ ಯಾರೋ ಕೂತ್ಕೊಂಡಿರ್ತಾರೆ, ಅವ್ರಿಗೆ ಈ ಥರ ಗಲ್ಲಿ ಒಳಗೆ ಈ ಥರನೂ ಆಗುತ್ತಾ ಅಂತ ಅವ್ರಿಗೂ ಫೀಲ್ ಆಗುತ್ತೆ. ಯಾಕಂದರೆ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಹೊರದೇಶದವರೆಲ್ಲ ನಿಮ್ಮನ್ನು ನೋಡ್ಬಿಟ್ಟು ಇಲ್ಲಿ ಇಂಡಿಯಾ ಈಸ್ ಎ ಪುವರ್ ಕಂಟ್ರಿ ಅಂತ ನೀವು ರಿಫ್ಲೆಕ್ಟ್ ಮಾಡ್ತಾರೆ ಅಂತ ಅವರು MLA ಒಂದು ಡೈಲಾಗ್ ಹೊಡಿತಾರೆ. ಸೊ ಅದೊಂದು ಸ್ವಲ್ಪ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಜನಗಳಿಗೆ. ಒಂಥರ ಡಿಫ್ರೆಂಟ್ ಶೇಡ್ ಇದೆ, ಡಿಫ್ರೆಂಟ್ ಆಗಿದೆ ಸಿನಿಮಾ. ನೋಡಬೇಕು. ಆ್ಯಕ್ಷನ್ನು ಕಂಪ್ಲೀಟ್ ಆ್ಯಕ್ಷನ್, ಕಂಪ್ಲೀಟ್ ಎಂಟರ್ಟೈನರ್, 100% ಜನಗಳಿಗೆ ಇಷ್ಟ ಆಗುತ್ತೆ.
ಆಲ್ ದಿ ಬೆಸ್ಟ್ ಸರ್. ಇನ್ನೇನು ಈ ತಿಂಗಳು ಮೇ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ. ಸೊ ಎಲ್ಲ ಥಿಯೇಟರ್ನಲ್ಲೂ ಕೂಡ ಠಾಣೆ ಅವೈಲಬಲ್ ಇದೆ. ಸೊ ಎಲ್ಲರೂ ಅಂದರೆ ನಿಮಗೂ ಆಲ್ ದಿ ಬೆಸ್ಟ್. ಫಸ್ಟ್ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಜನತೆ ದಯವಿಟ್ಟು ಇದೇ ಮೇ 30ನೇ ತಾರೀಕು ನಿಮ್ಮ ಚಿತ್ರಮಂದಿರಗಳಲ್ಲೇ, ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲೇ ಸಿನಿಮಾ ನೋಡಿ ಅಂತ ಎಲ್ಲರೂ ನಾನು ಕೇಳ್ತೀನಿ. ನಮಸ್ಕಾರ. ಪ್ರವೀಣ್ ಅವರು ಸುಮ್ಮನೆ ಸಿನಿಮಾಗೆ ಹೀರೋ ಆಗಬೇಕು ಅಂತ ಬಂದಿಲ್ಲ. ಸುಮಾರು 20 ವರ್ಷಗಳ ಅನುಭವವನ್ನು ಇಟ್ಕೊಂಡು ಈಗ ಸಿನಿಮಾಗೆ ಬರ್ತಾ ಇದ್ದಾರೆ. ಮೇ 30ನೇ ತಾರೀಕು ರಾಜ್ಯಾದ್ಯಂತ ಠಾಣೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಚಿತ್ರಮಂದಿರದಲ್ಲೇ ನೋಡಿ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.